ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್. ಇವತ್ತು ನಾವು ನೋಡುವ ವಿಷಯ ಆಯಿತು ತಿಳಿದುಕೊಳ್ಳುವ ವಿಷಯ ಏನೆಂದರೆ ಇವತ್ತಿನ ಮಾರ್ಕೆಟ್ ಕ್ರ್ಯಾಶ್. ಮೋಸ್ಟ್ಲಿ ನಾವು ಫ್ರೈಡೇನೇ ಒಂದು ಸಣ್ಣ ಕ್ರ್ಯಾಶ್ ನೋಡಿದ್ವಿ. ಫ್ರೈಡೇ ಒಂದು 200 ಪಾಯಿಂಟ್ ನಿಫ್ಟಿ ಹಾಗೂ 500 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಬಿದ್ದಿತ್ತು. ಬಟ್ ಇವತ್ತು ಫ್ರೈಡೇ ಈವ್ನಿಂಗ್ ಬಂದುಬಿಟ್ಟು ಯು ಎಸ್ ಮಾರ್ಕೆಟ್ ಸುಮಾರು 3.5% ಕ್ರ್ಯಾಶ್ ಆಯಿತು ಈವ್ನಿಂಗಲ್ಲಿ. ಸೊ ಸ್ಯಾಟರ್ಡೇ ನಮ್ಮ ಮಾರ್ಕೆಟ್ ಇರಲ್ಲ, ರಜಾ ಇರುತ್ತೆ, ಸಂಡೇ ರಜಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಚಾನಲ್ಸ್ ಆಯಿತು, ಬಿಸ್ನೆಸ್ ನ್ಯೂಸ್ ಚಾನಲ್ಸ್ ಆಯಿತು, ಅವರು ಎಕ್ಸ್ಪೆಕ್ಟ್ ಮಾಡಿದರು ಮಂಡೇ ಆಲ್ಮೋಸ್ಟ್ ಬ್ಲಡ್ ಬಾತ್ ಆಗಬಹುದು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಅಂತ. ಆದರೆ ಆ ಥರ ಏನಾಗಲಿಲ್ಲ. ಸುಮಾರು ಎಷ್ಟು ನೀವು ಇಲ್ಲಿ ನೋಡ್ಬೋದು, ನಿಫ್ಟಿ 50 ಬಂದುಬಿಟ್ಟು 2.5 ಪಾಯಿಂಟ್ ಅಂದರೆ 662 ಪಾಯಿಂಟ್ ಬಿದ್ದೋಗಿದೆ. 2.5% ಕರೆಕ್ಷನ್ ಆಗಿದೆ. ಅದೇ ಥರ ಬ್ಯಾಂಕ್ ನಿಫ್ಟಿಯಲ್ಲಿ ಅದು ಕೂಡ 2.5% ಕರೆಕ್ಷನ್ ಆಗಿದೆ. 1258 ಪಾಯಿಂಟ್ಸ್ ಬಿದ್ದಿದೆ. ಆಮೇಲೆ ಸೆನ್ಸೆಕ್ಸಲ್ಲಿ ನೋಡಬಹುದು 2.5ಕ್ಕಿಂತ ಮೇಲೆ ಕರೆಕ್ಷನ್ ಆಗಿದೆ. ಸುಮಾರು 2822 ಪಾಯಿಂಟ್ಸ್ ಕರೆಕ್ಷನ್ ಆಗಿದೆ. ಸ್ನೇಹಿತರೆ, ಇದು ಕ್ರ್ಯಾಶ್ ಬಂದುಬಿಟ್ಟು ಕ್ರ್ಯಾಶ್ ಅನ್ನೋದಕ್ಕಿಂತ ಒಂದು ಕರೆಕ್ಷನ್ ಅನ್ಬೋದು ನಮ್ಮ ಮಾರ್ಕೆಟಲ್ಲಿ. ಆದರೆ ಗ್ಲೋಬಲಿ ಆ್ಯಕ್ಚುಲಿ ಸುಮಾರು ಕ್ರ್ಯಾಶೇ ಅನ್ಬೋದು. ಇದು ಕ್ರ್ಯಾಶ್ ಬಂದಿರೋದು ಕಾರಣ ಅಂದರೆ ಯು ಎಸ್ಸಲ್ಲಿ ಎಕನಾಮಿಕ್ ಡೇಟಾ ಬಂದಿದೆ. ಅದರಲ್ಲಿ ಅವರು ಏನು ಪ್ರಿಡಿಕ್ಟ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಈ ಯು ಎಸ್ ಬಂದುಬಿಟ್ಟು ರಿಸೆಷನ್ಲಿ ಎಂಟ್ರಿ ಆಗ್ತಾ ಇದೆ ಅಂತ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿ ಟಂಬಲ್ಸ್ ಫಾರ್ ದ ಸೆಕೆಂಡ್ ಸ್ಟ್ರೇಟ್ ಸೆಷನ್ ಟುಡೇ ಆಸ್ ಗ್ಲೋಬಲ್ ಮಾರ್ಕೆಟ್ ಕ್ರ್ಯಾಶ್ ಆನ್ ಫಿಯರ್ ಆಫ್ ರಿಸೆಷನ್ ಇನ್ ದ ಯು ಎಸ್ ಎಕನಾಮಿ. ಯು ಎಸ್ ಎಕನಾಮಿಯಲ್ಲಿ ರಿಸೆಷನ್ ಎಂಟ್ರಿ ಆಗಿದೆ. ಸೊ ಇನ್ವೆಸ್ಟರ್ ವೆಲ್ತ್ ಡಿಕ್ಲೈನ್ಡ್ ಬೈ ₹18 lakh crores, 18 ಲಕ್ಷ ಕೋಟಿ ರೂಪಾಯಿ ಇವತ್ತು ವಾಶ್ಔಟ್ ಆಗೋಯಿತು. ನಾನೊಂದು ವಿಡಿಯೋ ಹಾಕಿದ್ದೆ ನಿಮಗೆ. ಮಾರ್ಕೆಟ್ ಕ್ರ್ಯಾಶ್ ಆಯ್ತಂದರೆ ಆ ದುಡ್ಡು ನಾವೇನು ಇನ್ವೆಸ್ಟ್ ಮಾಡಿರ್ತೇವಲ್ಲ ಆ ದುಡ್ಡು ಮೈನಸ್ ಆಗುತ್ತೆ. ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ನಾನು ಒಂದು ವಿಡಿಯೋ ಹಾಕಿದ್ದೆ. ನೀವು ನೋಡ್ಬೋದು, ಅದು ನನ್ನದು ವಾಚ್ ಲಿಸ್ಟಲ್ಲಿ ಇದೆ, ನೀವು ನೋಡ್ಬೋದು. 18 lakh crore ಟು 44329 lakh crore ಅಂದರೆ ಒಂದು ಮೇಜರ್ ಕರೆಕ್ಷನ್ ಆಗಿದೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ. ಅದೇ ಥರ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇವಾಗ ಲೈವ್ ಮಾರ್ಕೆಟ್ ನಡೀತಾ ಇದೆ. ಇದರಲ್ಲಿ ವರ್ಲ್ಡ್ ಇಂಡೆಕ್ಸಸ್ ನೋಡೋಣ ಬನ್ನಿ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಥರ ಏನೇನು ಕ್ರ್ಯಾಶ್ ಆಗಿದೆ. ಇವಾಗ ಆಲ್ರೆಡಿ 7 ಗಂಟೆಗೆ ಬಂದುಬಿಟ್ಟು ಯು ಎಸ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ನೋಡಿ. ಯು ಎಸ್ ಮಾರ್ಕೆಟ್ ಡೌ ಜೋನ್ಸಲ್ಲಿ 2.5% ಡೌ ಜೋನ್ಸ್ ಕ್ರ್ಯಾಶ್ ಆಗಿದೆ. ಅದೇ ಥರ S&P 500 3%, ನಸ್ಡ್ಯಾಕ್ 3%. ನಸ್ಡ್ಯಾಕ್ ಅಂದರೆ ಟೆಕ್ ಸ್ಟಾಕ್ಸ್ ಬರುತ್ತೆ ಅದರಲ್ಲಿ. ಅವ್ರದ್ದು ಆ್ಯಪಲ್ ಆಯಿತು, ಅಮೆಝಾನ್ ಆಯಿತು, ಗೂಗಲ್ ಆಯಿತು, ಇವೆಲ್ಲ ಬರುತ್ತೆ ಅದರಲ್ಲಿ. ಅದು 3%, ಆಲ್ಮೋಸ್ಟ್ 4% ಕ್ರ್ಯಾಶ್ ಆಗಿದೆ. ಓಕೆ, ಸ್ಮಾಲ್ ಕ್ಯಾಪ್ 2000ಅಲ್ಲಿ 5% ಕ್ರ್ಯಾಶ್ ಆಗಿದೆ. ಅದೇ ಥರ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಡ್ಯಾಕ್ಸ್ ಜರ್ಮನ್ ಶೇರ್ ಮಾರ್ಕೆಟ್ 2% ಕ್ರ್ಯಾಶ್ ಆಗಿದೆ. ಮತ್ತು ಯುರೋಪ್ 2% ಕ್ರ್ಯಾಶ್ ಆಗಿದೆ. ಮತ್ತು ನೋಡಿ ಅದೇ ಥರ ಯಾವ ಥರ ಕ್ರ್ಯಾಶ್ ಆಗಿದೆ ಅಂತ ನೀವು ನೋಡ್ಬೋದು. ನಿಕ್ಕೈ ಜಪಾನ್ ಮಾರ್ಕೆಟ್ ಆಲ್ಮೋಸ್ಟ್ 13% ಮೇಜರ್ ಕ್ರ್ಯಾಶ್ ಇವ್ರದ್ದೇ. ಏನಕ್ಕೆ ಕ್ರ್ಯಾಶ್ ಆಗ್ತಾಯಿದೆ ಅಂದರೆ ಇವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇವರು ಸೆಂಟ್ರಲ್ ಬ್ಯಾಂಕಲ್ಲಿ ರೇಟ್ ಕಟ್ ಮಾಡಿಲ್ಲ, ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಕ್ರ್ಯಾಶ್ ಆಗಿದೆ. 13% ಕ್ರ್ಯಾಶ್ ಆಗಿದೆ, ಮೇಜರ್ ಕ್ರ್ಯಾಶ್ ಇದು. ಓಕೆ, ಆಮೇಲೆ ಶಂಘೈ, ಇದು ಚೈನಾ 1.5% ಬಿದ್ದಿದೆ. ಮತ್ತು ಹ್ಯಾಂಗ್ಸೆಂಗ್ ಕಾಸ್ಪಿ 8% ಬಿದ್ದಿದೆ. ನೋಡ್ಬೋದು ಮೇಜರ್ ಕ್ರ್ಯಾಶ್ ಆಗಿದೆ ಸ್ನೇಹಿತರೆ.
ಮೋಸ್ಟ್ಲಿ ನಾಳೆ ನಮ್ಮ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನಾಳೆನೂ ಆಲ್ಮೋಸ್ಟ್ ಸುಮಾರು ಇವತ್ತು ಬಿದ್ದಿರುವ ಮಾರ್ಕೆಟ್ ಪ್ರಕಾರ ನೋಡಿದರೆ ನಮ್ಮದು ನಿಫ್ಟಿ 50 2.70% ಬಿದ್ದಿದೆ. ಅಂದರೆ 667 ಪಾಯಿಂಟ್ ಬಿದ್ದಿದೆ ನಿಫ್ಟಿಯಲ್ಲಿ. ಸೆನ್ಸೆಕ್ಸಲ್ಲಿ 2.74% ಅಂದರೆ 2222% ಬಿದ್ದಿದೆ. ನಾಳೆ ನೋಡೋಣ. ನಮ್ಮದು ಡವ್ ಫ್ಯೂಚರ್ಸ್ ಇದು ಸಾರಿ ಗಿಫ್ಟ್ ನಿಫ್ಟಿ ಏನು ತೋರಿಸ್ತಾ ಇದೆ ಅಂತ ಇವಾಗ ಗೊತ್ತಾಗ್ತಾ ಇಲ್ಲ. ಮುಂದೆ ನಾಳೆ ನೋಡೋಣ. ಓಕೆ, ಅದೇ ಥರ ಇನ್ನೊಂದು ಮೇಜರ್ ಕ್ರ್ಯಾಶ್ ನಾವು ನೋಡ್ಬೋದು ಸ್ನೇಹಿತರೆ. ಇದು ಏನಾದರೆ ಒಂದು ಈವೆಂಟ್ ಆಯ್ತಂದರೆ ಮಾರ್ಕೆಟು ಒಂದು ಆಲ್ಮೋಸ್ಟ್ ಒಂದು ವರ್ಲ್ಡ್ ಮಾರ್ಕೆಟೇ ಒಂದು 20-30% ಕ್ರ್ಯಾಶ್ ಆಗ್ಬೋದು. ನೋಡಿ ಇಲ್ಲಿ ಒಂದು ನೋಡ್ತಾ ಇರ್ಬೋದು ನೀವು. ಏನಂದರೆ ಇರಾನ್-ಇಸ್ರಾಯಲ್ ವಾರಲ್ಲಿ ಇರಾನ್ ಕುಡ್ ಅಟ್ಯಾಕ್ ಇಸ್ರಾಯಲ್ ಟುಡೇ, ನೆತನ್ಯಾಹು ಐಸ್ ಪ್ರಿಯಂಪ್ಟಿವ್ ಸ್ಟ್ರೈಕ್ ರಿಪೋರ್ಟ್. ಅಂದರೆ ಇರಾನ್ ಬಂದ್ಬಿಟ್ಟು ಇಸ್ರಾಯಲ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಅಮೆರಿಕ ಒಂದು ಚೇತಾವಣೆ ಕೊಟ್ಟಿದೆ, ಮುನ್ಸೂಚನೆ ಕೊಟ್ಟಿದೆ. ಆಲ್ಮೋಸ್ಟ್ ವಿದಿನ್ 24 hours ಇಲ್ಲ 48 hours, ನಾಳೆ ಇಲ್ಲ ನಾಳಿದ್ದು ಇರಾನ್ ಬಂದ್ಬಿಟ್ಟು ಮೇಜರ್ ಅಟ್ಯಾಕ್ ಇಸ್ರಾಯಲ್ ಮೇಲೆ ಮಾಡ್ಬೋದು ಅಂತ ಕೊಟ್ಟಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು. ಇದೇನಾದರೂ ಆಯ್ತಂದರೆ ಆಯಿತು, ಶೇರ್ ಮಾರ್ಕೆಟಲ್ಲಿ ದುಡ್ಡು ಯಾರೆಲ್ಲ ಹಾಕಿದ್ದಾರೆ ಅವರು ಆಲ್ಮೋಸ್ಟ್ ಅವ್ರದ್ದು ವೆಲ್ತ್ ಬಂದ್ಬಿಟ್ಟು 50% ಆಗೋ ಚಾನ್ಸಸ್ ಇದೆ. ನೋಡ್ಬೋದು ಸ್ನೇಹಿತರೆ ನೀವು. ನೋಡಿ ಇಲ್ಲಿ, ಇಸ್ರಾಯಲ್ ಕುಡ್ ಪ್ರಿಯಂಪ್ಟಿವ್ಲಿ ಸ್ಟ್ರೈಕ್ ಇರಾನ್ ಇಫ್ ಇಂಟೆಲಿಜೆನ್ಸ್ ಶೋಸ್ ಅಟ್ಯಾಕ್ ಈಸ್ ಇಮಿನೆಂಟ್. ಅಂದರೆ ಇದು ಅಟ್ಯಾಕ್ ಅಮೇರಿಕ ಏನದು ಚೇತಾವಣೆ ಕೊಟ್ಟಿದೆ ಅದು ನಿಜ ಆಯ್ತಂದರೆ ಇಸ್ರಾಯೇಲೇ ಬಂದು ಇರಾನ್ಗೆ ಅಟ್ಯಾಕ್ ಮಾಡುತ್ತೆ ಅಂತ ನೆತನ್ಯಾಹು ಹೇಳಿದ್ದಾರೆ. ನೋಡೋಣ ಸ್ನೇಹಿತರೆ ಏನೇನಾಗುತ್ತೆ ಅಂತ. ಬಟ್ ನಾವು ಕಾಷಿಯಸ್ ಆಗಿರೋಣ. ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡೋದು ಬೇಡ. ಏನಿದ್ರು ದುಡ್ಡಿದ್ರು ತೆಗೆದಿಟ್ಕೊಳ್ಳೋಣ. ಇವನ್ ಬೆಟರ್ ಅಂತ ಹೇಳಿದರೆ ಇರೋ ಮಾರ್ಕೆಟಲ್ಲಿ ನಾವೇನು ಇನ್ವೆಸ್ಟೆಡ್ ಇದ್ದೀವಲ್ಲ ಅದನ್ನು ನಾವು ವಿಡ್ರಾ ಮಾಡಿಕೊಂಡು ಇಲ್ಲ ಸೆಲ್ ಮಾಡಿ ದುಡ್ಡನ್ನು ತೆಗೆದಿಟ್ಕೊಂಡು ಇದು ಒಂದು ಎಕ್ಸಸೈಸ್ ಬಂದ್ಬಿಟ್ಟು ಅಟ್ಲೀಸ್ಟ್ 2 to 3 ವೀಕ್ ಇಲ್ಲ ಸ್ವಲ್ಪ ಲಾಂಗ್ ಹೋಯ್ತಂದ್ರೂ 3 ತಿಂಗಳಾದರೂ ಆಗಬಹುದು. ಆ 3 ತಿಂಗಳದವರೆಗೂ ಆ ದುಡ್ಡನ್ನು ನಾನು ಸೇವ್ ಮಾಡಿಕೊಂಡು ಬಾಟಮಲ್ಲಿ ಮತ್ತೆ ದುಡ್ಡು ಹಾಕೋಣ, ಟಾಪಲ್ಲಿ ಮತ್ತೆ ದುಡ್ಡು ಮಾಡೋಣ. ಸೊ ದಯಮಾಡಿ ನಾವು ರಿಕ್ವೆಸ್ಟ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪರ್ಟ್ಸ್ ಆಯಿತು, ಎಲ್ಲರಾಯ್ತು ಹೇಳ್ತಾ ಇದ್ದಾರೆ ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ. ಮತ್ತು ಸ್ನೇಹಿತರೆ, ನಾನಂತರೂ ಸೆಬಿ ರಿಜಿಸ್ಟರ್ಡ್ ಅನಲೈಸರ್ ಅಲ್ಲ. ಸೊ ದಯಮಾಡಿ ನೀವು ಇನ್ವೆಸ್ಟ್ ಮಾಡೋದಾದರೂ ಇಲ್ಲ ವಿಡ್ರಾ ಮಾಡೋದಾದರೂ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ದು ಒಂದು ಸಜೆಷನ್ ಒಂದಿಗೆ ನೀವು ಏನಾದರೂ ಸ್ಟೆಪ್ ತೊಗೋಬೋದು. ಬಟ್ ನನ್ನ ಪ್ರಕಾರ ಇದು ಮಾರ್ಕೆಟಿಂದ ದೂರ ಉಳಿಯೋದು ಒಂದು ಒಳ್ಳೆಯ ಸಜೆಷನ್ ಅಂತ ನಾನು ಹೇಳ್ಬೋದು ನಿಮಗೆ. ಅದೇ ಥರ ಸ್ನೇಹಿತರೆ, ನೋಡೋಣ ನಾಳೆ ಏನಾಗುತ್ತೆ ಏನಿಲ್ಲ. ಇವತ್ತು ನೈಟ್ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಇವತ್ತು ಮಲಗಿದ್ಮೇಲೆ ಬೆಳಗ್ಗೆ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸ್ನೇಹಿತರೆ, ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಾನು ಇದೇ ಥರ ನೀವು ಇಲ್ಲಿ ನೋಡ್ತಿರ್ಬೋದು, ಇವನೇನಪ್ಪ ನಿಫ್ಟಿ 50 ಅಂತಾನೆ, ಸೆನ್ಸೆಕ್ಸ್ ಅಂತಾನೆ, ಬ್ಯಾಂಕ್ ನಿಫ್ಟಿ ಅಂತಾನೆ, IPO ಅಂತಾನೆ, ಹೈ ಲೋ ಅಂತ ಇದ್ದಾನೆ, ಮತ್ತು ವರ್ಲ್ಡ್ ಮಾರ್ಕೆಟ್ ಅಂತಾನೆ, ಇಂಡೆಕ್ಸ್ ಅಂತ. ಇದನ್ನೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಕಾಯ್ತಾ ಇರೋದು ಏನಕ್ಕೋಸ್ಕರ ಅಂದರೆ ಸಬ್ಸ್ಕ್ರೈಬರ್ಸ್ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬ್ಸ್ ಆದಮೇಲೆ ಒಂದು ಚಿಕ್ಕದಾಗಿ ಎಪಿಸೋಡ್ ವೈಸ್ ಒಂದು ಚಿಕ್ಕದಾಗಿ ಸಣ್ಣದಾಗಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀನಿ ಇದೇ ಯೂಟ್ಯೂಬಲ್ಲಿ. ನೋಡೋಣ ಏನಾಗುತ್ತೆ ಅಂತೆ. ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಸ್ನೇಹಿತರೆ. ಆದರೆ ನನಗೂ ಒಂದು ಲಾಭ ಇರುತ್ತೆ, ನಿಮಗೂ ಒಂದು ನಾನು ಫ್ರೀಯಾಗಿ ಹೇಳ್ಕೊಡ್ಬಹುದು. ಓಕೆ, ದಯಮಾಡಿ ಇದನ್ನು ನನ್ನ ಚಾನಲನ್ನು ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಲೆಟ್ಸ್ ಕಲಿಯೋಣ, ಫ್ರೀಯಾಗಿ ಶೇರ್ ಮಾರ್ಕೆಟ್ ಕಲಿಯೋಣ. ಥ್ಯಾಂಕ್ ಯು ಸ್ನೇಹಿತರೆ.